ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ವೇದಿಕೆ ಕಾರ್ಯಕ್ರಮಗಳಲ್ಲಿ ಯಾವ ಪ್ರಕಾರದ ದೀಪವನ್ನು ಹಚ್ಚಬೇಕು ಎಂಬ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮಗಳಲ್ಲಿ ದೀಪವನ್ನು ಹಚ್ಚುವ ಸಂದರ್ಭದಲ್ಲಿ ಒಂಟಿ ದೀಪವನ್ನು ಬಳಸಬೇಕು. ಪಂಚಬತ್ತಿ ಒಳಗೊಂಡಂತಹ ದೀಪವನ್ನು ಬಳಸಬೇಕು. ಪಂಚಬತ್ತಿ ದೀಪವನ್ನು ಬಳಸುವಂತಹ ಸಂದರ್ಭದಲ್ಲಿ ದೀಪಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಬಳಸ್ತಕ್ಕಂಥದ್ದು ಸೂಕ್ತ. ಕೊಬ್ಬರಿ ಎಣ್ಣೆ ಗುರುಗ್ರಹವನ್ನು ಪ್ರತಿನಿಧಿಸಿದರೆ ತುಪ್ಪ ಶುಕ್ರ ಗ್ರಹವನ್ನು ಪ್ರತಿನಿಧಿಸುತ್ತೆ. ಹಾಗೆಯೇ ದೀಪವನ್ನು ಹಚ್ಚುವ ಸಂದರ್ಭದಲ್ಲಿ ಕಂಪಾಸ್ ಪ್ರಕಾರವಾಗಿ ಮೊದಲು ಈಶಾನ್ಯ ದಿಕ್ಕಿನ ದೀಪದ ಬತ್ತಿಯನ್ನು ಮೊದಲು ಹಚ್ಚಬೇಕು. ಅನಂತರದಲ್ಲಿ ಪೂರ್ವ, ನಂತರದಲ್ಲಿ ದಕ್ಷಿಣ, ಅನಂತರದಲ್ಲಿ ಪಶ್ಚಿಮ, ಕೊನೆಯದಾಗಿ ಉತ್ತರ ಭಾಗದ ದೀಪದ ಬತ್ತಿಯನ್ನು ಹಚ್ಚಬೇಕು. ಹೀಗೆ ದೀಪ ಹಚ್ಚೋದ್ರಿಂದ ಹೋಮ ಮಾಡಿದಷ್ಟೇ ಪುಣ್ಯ ಲಭಿಸುತ್ತೆ ಅನ್ನುವಂತಹ ನಂಬಿಕೆ ಇದೆ. ಇದು ಪಂಚಭೂತಗಳ ಸಮ್ಮಿಲನದ ಸಂಕೇತವೂ ಕೂಡ ಹೌದು. ಹಾಗೆಯೇ ಬ್ರಹ್ಮಾಂಡದ ಸಂಕೇತ ಕೂಡ ಹೌದು ಅನ್ನುವಂತಹ ನಂಬಿಕೆ ಇದೆ. ನಮಸ್ಕಾರ.